ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇದುವರೆಗೂ 13,000 ಗುಂಡಿಗಳನ್ನ ಮುಚ್ಚಲಾಗಿದೆ. ಪ್ರತಿ ಗುಂಡಿ ಮುಚ್ಚಿರುವುದಕ್ಕೆ ಫೋಟೋ, ವಿಡಿಯೋ ದಾಖಲೆ ಮಾಡಿಸಲಾಗಿದೆ. ನೀವುಗಳು ಕೂಡ ಪರಿಶೀಲನೆ ಮಾಡಬಹುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಗಳವಾರ ಸಿಟಿ ರೌಂಡ್ ನಡೆಸಿ ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿ ಪರಿಶೀಲಿಸಿದ್ರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟ ಅವರು, ಅಧಿಕಾರಿಗಳು ಸರ್ಕಾರದ ಆದೇಶದ ಪಾಲನೆ ಮಾಡಿ ಗುಂಡಿ ಮುಚ್ಚುವ ಕಾರ್ಯ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 550 ಕಿಲೋಮೀಟರ್ ಉದ್ದದ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ 1,100 ಕೋಟಿ ವೆಚ್ಚದ ಕಾರ್ಯ ಯೋಜನೆ ಸಿದ್ಧಪಡಿಸಲು ಸೂಚನೆ ಕೊಟ್ಟಿದ್ದೀನಿ ಎಂದಿದ್ದಾರೆ. ಇನ್ನು ಮುಖ್ಯ ರಸ್ತೆಗಳ ಜಂಕ್ಷನ್ ನಲ್ಲಿ ಕಾಂಕ್ರೀಟ್ ಹಾಕಲು 26 ದಿನಗಳ ಅಗತ್ಯವಿದ್ದು, ಟ್ರಾಫಿಕ್ ನಿಯಂತ್ರಣದ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ನಾನು ಬೆಂಗಳೂರು ರಸ್ತೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಪ್ರಯತ್ನಿಸ್ತಾ ಇದ್ದೇನೆ. ಇನ್ನು ರಸ್ತೆ ಗುಂಡಿ ಮುಚ್ಚುವುದಕ್ಕಾಗಿ 750 ಕೋಟಿ ನೀಡುವುದಾಗಿ ಸಿಎಂ ಹೇಳಿದ್ದಾರೆ ಎಂದರು. ಇನ್ನು ವಾರ್ಡು ಮಟ್ಟದ ರಸ್ತೆಗಳ ಅಭಿವೃದ್ಧಿಗೆ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡಲು 1,100 ಕೋಟಿ ಬಿಡುಗಡೆ ಮಾಡಲು ತೀರ್ಮಾನಿಸಲಾಗಿದೆ. ಈ ಅನುದಾನವನ್ನ ರಸ್ತೆಗಳ ಸುಧಾರಣೆಗೆ ಬಳಸಲು ಸೂಚನೆ ಕೊಡಲಾಗಿದೆ ಎಂದಿದ್ದಾರೆ. 550 ಕಿಲೋಮೀಟರ್ 2 ಕೋಟಿ ರೂಪಾಯಿ, 1,100 ಕೋಟಿ ರೂಪಾಯಿ. ಇದಲ್ಲದೆ ಜಂಕ್ಷನ್ಗಳಿಗೆಲ್ಲ ಕಾಂಕ್ರೀಟ್ ಹಾಕ್ಸೋಕ್ಕೆ ಟೈಮ್ 26 ದಿನ 27 ದಿನ ಅದಕ್ಕೆ ಏನು ಮಾಡ್ಬೋದು ಅಂತ ಆ ಟ್ರಾಫಿಕ್ ಅವ್ರ ಹತ್ರ ಮಾತಾಡಿ ಅವರು ಕೊಡೋಕ್ಕೆ ಟ್ರಾಫಿಕ್ನ ಒಂದು 20 ತಿಂಗಳು ಹೆಚ್ಚು ನಿಲ್ಲಿಸ್ಕೊಂಡಿಲ್ಲ. ಅದಕ್ಕೆ ಹೆಂಗೆ ಭಾಗ ಮಾಡ್ಕೊಂಡು ಮಾಡೋಕ್ಕೆ ಸಾಧ್ಯ ಅಂತ ನಾನು ಬೆಂಗಳೂರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ನಾವು ಪ್ಲಾನ್ ಆಗ್ತೇವೆ. ಇಲ್ಲಿವರೆಗೂ ಆಲ್ಮೋಸ್ಟ್ 550 ಕಿಲೋಮೀಟರ್ ಪ್ಲಸ್ 550 ಕಿಲೋಮೀಟರ್ ಮಾಡ್ತೀವಿ. ಸಿ ಎಮ್ ಕೂಡ 750 ಕಿಲೋಮೀಟರ್ ನಮ್ಮ ಎಕಡೆಗಳು ಕೂಡ ನಾವು ಈಗಾಗಲೇ ಅವ್ರಿಗೆ ಅವ್ರ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ವಾರ್ಡ್ ರೋಡ್ಗಳಿಗೆ ಕ್ಷೇತ್ರದಲ್ಲಿ ಅದಕ್ಕೆ 1,100 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ತೀರ್ಮಾನ ಮಾಡಿ ನಾನು ಕೂಡ ಅವ್ರಿಗೆ ಕಂಪಲ್ಸರಿ ನೀವು ರೋಡ್ ಬಿಟ್ಟು ಏನು ತೊಗೋಬಾರ್ದು ಅಂತ ಅವ್ರು ಎಷ್ಟು ಗಂಟೆ ಮುಚ್ಚಿದೆ ಸರ್? ಈಗಾಗಲೇ 13,000 ಗುಂಡಿಗಳು 13,000 ಗುಂಡಿಗಳನ್ನು ಈಗ ಮುಚ್ಚಿದ್ದೀವಿ. ಒಂದೊಂದು ಗುಂಡಿನೂ ಫೋಟೋ ಹಿಡಿಸಿದ್ದೀವಿ, ಒಂದೊಂದು ಗುಂಡಿನೂ ರೆಕಾರ್ಡ್ ಮಾಡ್ತೀವಿ. GPS ಮತ್ತೊಂದು ಎಲ್ಲ ಸೇರಿ ಕೊಟ್ಟಿದ್ದೀವಿ. ಬೇಕಾದ್ರೆ ಎಲ್ಲ ಡೌನ್ಲೋಡ್ ಮಾಡಿಸ್ತೀವಿ. ಎಲ್ಲ ರೀಚೆಕ್ ಮಾಡ್ತೀವಿ. ಈ ದೇಶದಲ್ಲಿ ಯಾವ ಬೆಂಗಳೂರು ನಗರದ ಮಂತ್ರಿ ಇರ್ಬೋದು, ಯಾವ ಅರ್ಬನ್ ಸಾರ್ವಜನಿಕರು ಎಲ್ಲರೂ ಗುಂಡಿ ಕಂಡ್ರೆ ನೀವು ನಿಮ್ಮ ತೊಂದರೆ ಇತ್ತು ಅಂದರೆ ನೀವು ನಮಗೆ ತಿಳಿಸಿ ಅಂತ ಯಾರು ಕರೆದಿಲ್ಲ. ನಾನೇ ಆ್ಯಪ್ ಮಾಡಿ ಪೊಲೀಸವ್ರ ಕೆಲವು ಬರ್ಸ್ಕೊಂಡು ಮಾಡಿದ್ದು ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ಎಲ್ಲ ನಗರದಲ್ಲೂ ಇದೆ. ಆದರೆ ನಮ್ಮದು ಪಾಪ ಟ್ರೈನ್ ಮಾಡ್ತೀರಿ, ಇದೊಂದು ಗ್ಲೋಬಲ್ ಸಿಟಿ ಅಲ್ವಾ, ಅದಕ್ಕೆ ಹೆಚ್ಚಿಗೆ ನೀವು ಸರ್ ಪ್ರಧಾನಿ ರಸ್ತೆಯಲ್ಲಿ ಅಲ್ಲಿ ಗುಂಡಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಗುಂಡಿಗಳಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಸರ್. ನನ್ನ ಜೊತೆ ಮಾತಾಡಪ್ಪ, ನಾನು ಕರ್ಕೊಂಡು ಡೆಲಿಗೇಷನ್ ಕರ್ಕೊಂಡು ಹೇಳಿ ಕೇಳ್ರಿ, ಅದು ಯಾರು ಹೇಳಿದ್ರು? ನಾನು ಡೆಲ್ಲಿ ತೋರಿಸ್ತೀನಿ. ನಾನೇ ಕರ್ನಾಟಕ ಭವನದಿಂದ ಹೋಗ್ಬೇಕಾದ್ರೆ ನಾನು ನೋಡಿದ್ದೀನಿ. ಎಲ್ಲ ಕಡೆ ಏನು ಮಾಡೋಕ್ಕಾಗಲ್ಲ. ನಾನು ಅವ್ರು ತಪ್ಪು ಅಂತ ನಾನು ಇನ್ನು ಹೇಳೋದಿಲ್ಲ. ಡೆಲ್ಲಿಲೂ ಇದೆ ಪರಿಸ್ಥಿತಿ. ನೀವು ಬನ್ನಿ, ಯಾವಾಗ ಬರ್ತೀರ ಹೇಳಿ, ಅವ್ರ ಕರೆ ಯಾವಾಗ ಬರ್ತಾರೆ ಹೇಳಿ. ಹಾಗೆ ಅವರ ಪ್ರೈಮ್ ಮಿನಿಸ್ಟರ್ನ ಇದು ಬಿಟ್ಕೊಡೋದು ಯಾರು ಇದ್ದರೆ ರೆಡಿ ಮಾಡೋದು, ಎಲ್ಲ ಮಂತ್ರಿಗಳನ್ನ MP ಗಳನ್ನ ನಡೀತಿದೆ. ಸರ್ ಬೇರೆ ರಾಜ್ಯಗಳೆಲ್ಲ ದೊಡ್ಡ ಸಮಸ್ಯೆ ಇದ್ರು ಬೆಂಗಳೂರು ವಿಚಾರನ ಯಾಕೆ ಹೈಲೈಟ್ ಮಾಡ್ತಿದ್ದಾರೆ ಅಂತ ರಾಜಕಾರಣ ಮಾಡ್ತಿದ್ದಾರೆ. ಕಸ ಈಗ ನೋಡಿ, ಊರಲ್ಲಿ ಬಂದ್ಬಿಟ್ಟು ಆಗಲೇ ರಾತ್ರಿ ಇರಲಿಲ್ಲ, ಇವತ್ತು ಆಗಲೇ ಬಂದು ದೊಡ್ಡ ಡೆಬ್ರಿಸ್ ಒಂದು ರೋಡ್ ಆಗ್ತದೆ. ಈಗ ಅವನ್ನ ಕಂಡಿದ್ದಾರೆ ಮಾಡಿದ ಬಂದಮೇಲೆ ರೈಲ್ವೆ ಸ್ಟೇಷನ್ ಊರಲ್ಲಿ ಬಂದ್ಬಿಟ್ಟು ಒಂದು ರೋಡ್ ಡೆಬ್ರಿಸ್ ಆಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.